ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾನಿವತ್ತು ಸ್ಯಾರಿ ಕುಚ್ಚು ಹಾಕೋದಕ್ಕೆ ಹಾರೆಳೆ ಬೇಕಾಗುತ್ತೆ. ಸೊ ಅದನ್ನ ಹಾರೆಳೆನ ನಾವು ಹೇಗೆ ಈಸಿಯಾಗಿ ಒಂದೇ ದಾರದಲ್ಲಿ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನನ್ನ ಚಾನಲಲ್ಲಿ ಸ್ಯಾರಿ ಕುಚ್ಚು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರೋದ್ರಿಂದ ಸೊ ನಾನು ಸ್ಯಾರಿ ಕುಚ್ಚು ವಿಡಿಯೋಸ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಈ ರೀತಿ ಒಂದೇ ಥ್ರೆಡ್ಡಲ್ಲಿ ಹಾರೆಳೆನ ಹೇಗೆ ತೆಗೆಯೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಒಂದೆಳೆ ದಾರನ ತಗೋಬೇಕು. ಫಸ್ಟು ತಗೊಂಡ್ಬಿಟ್ಟು ಈ ರೀತಿ ದಾರದ್ದು ಖಾಲಿಯಾಗಿರುತ್ತಲ್ವ ಅದನ್ನು ಬಿಸಾಕಕ್ಕೆ ಹೋಗ್ಬೇಡಿ. ಸೊ ಅದು ಕೂಡ ನಮಗೆ ಯೂಸ್ ಆಗುತ್ತೆ. ನೋಡಿ, ನಾನು ಇಲ್ಲಿ ಒಂದೆಳೆ ದಾರದಲ್ಲಿ ಈ ರೀತಿ ತಗೊತಾ ಇದ್ದೀನಿ. ನೋಡಿ, ಒಂದೆಳೆ ದಾರನ ಈ ರೀತಿ ಡಬಲ್ ಮಾಡ್ಕೊಂಡಾಗ ನಮಗೆ ಎರಡೆಳೆ ಸಿಗುತ್ತೆ. ಎರಡೆಳೆನ ಮತ್ತೆ ಅದನ್ನು ಈ ರೀತಿ ಮೂರೆಳೆ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ನಾನು ಹೇಗೆ ಮಾಡ್ತೀನಿ ಅಂತ. ಸೊ ನನಗೆ ಕ್ಯಾಮ್ರಾದಲ್ಲಿ ಎಷ್ಟು ಝೂಮ್ ಆಗುತ್ತೋ ಅಷ್ಟು ಮಾಡಿದ್ದೀನಿ. ನೋಡಿ, ನಿಮಗೆ ಇಲ್ಲಿ ಮೂರೆಳೆ ಕಾಣಿಸ್ತಾ ಇದೆ ಅಲ್ವಾ, ಮೂರೆಳೆ ನಮಗೆ ಸಿಗುತ್ತೆ. ಸೊ ಅದನ್ನು ನಾವು ನೋಡಿ ಮೂರೆಳೆನ ನಾವಿಲ್ಲಿ ಸುತ್ಕೋಬೇಕು. ನೋಡಿ, ಈ ರೀತಿ ತಂಬಲ್ಲಿ ಟೈಟಾಗಿ ಇಟ್ಕೊಂಡು ಈ ರೀತಿ ದಾರನ ಸುತ್ಕೊಳ್ಳಿ. ಈಸಿಯಾಗಿ ನಮಗೆ ಮೂರೆಳೆ ದಾರಾನ ಈ ರೀತಿ ಸುತ್ಕೋಬೇಕು. ಆಮೇಲೆ ಅದು ಹೇಗೆ ನಾನು ಹಾರೆಳೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಸೊ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಎರಡೆಳೆ ಇರುತ್ತಲ್ವ, ಅದರಲ್ಲಿ ಸೆಂಟ್ರಲ್ಲಿ ಒಂದು ದಾರ ಇರುತ್ತಲ್ವ, ಅದನ್ನು ಈ ರೀತಿ ಎಳ್ಕೋಬೇಕು. ಎಳ್ಕೊಂಡ್ರೆ ನಮಗೆ ಮೂರೆಳೆ ಬರುತ್ತೆ. ನೋಡಿ, ಸ್ವಲ್ಪ ಜಾಸ್ತಿ ನೀವು ದೂರ ಎಳ್ಕೊಳ್ಳಿ. ನಾನಿಲ್ಲಿ ಕ್ಯಾಮ್ರಾದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎರಡೆಳೆ ಮಧ್ಯ ಒಂದು ದಾರ ಕಾಣಿಸ್ತಾ ಇದೆಯಲ್ಲ, ಆ ದಾರನ ಈ ರೀತಿ ಎಳ್ಕೋಬೇಕು. ಎಷ್ಟುದ್ದ ಆಗುತ್ತೆ ಅಷ್ಟುದ್ದ ಎಳ್ಕೊಡಿ ಈ ರೀತಿ. ನೋಡಿ, ಎಳ್ಕೊಂಡಾದ್ಮೇಲೆ ಮೂರೆಳೆ ಕಾಣಿಸ್ತಾ ಇದೆ. ಆ ಮೂರೆಳೆ ದಾರನ ಈ ರೀತಿ ಟೈಟಾಗಿ ನಾವು ಈ ರೀತಿ ಸುತ್ಕೋಬೇಕು. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ. ಈಸಿಯಾಗಿ ನಮಗೆ ಸ್ಯಾರಿ ಕುಚ್ಚು ಹಾಕೋದಕ್ಕೆ ಹಾರೆಳೆ ದಾರ ಬೇಕಲ್ವಾ. ಸೊ ನಾನು 2 ಇಯರ್ಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೀನಿ ಈಸಿಯಾಗಿ. ಅದರಲ್ಲೂ ಕೂಡ ಒಂದು 2-3 ಮೆಥಡ್ ತಿಳಿಸ್ಕೊಟ್ಟಿದ್ದೀನಿ. ನಾನು ಐ ಕಾರ್ಡಲ್ಲಿ ಕೂಡ ಹಾಕ್ತೀನಿ, ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ನೋಡಿ, ಈ ರೀತಿ ಏನೂ ಇಲ್ಲ, ಸಿಂಪಲ್ಲಾಗಿ ಈಸಿಯಾಗಿ ನಾವು ಹಾರೆಳೆ ದಾರನ ಮಾಡ್ಕೋಬೋದು. ಎರಡೆಳೆ ದಾರ ಇರುತ್ತಲ್ವ, ಅದರಲ್ಲಿ ಸೆಂಟ್ರಲ್ಲಿ ಒಂದು ದಾರ ಕಾಣಿಸುತ್ತೆ, ಆ ದಾರನ ಈ ರೀತಿ ಎಳ್ಕೊಂಡ್ರೆ ನಮಗೆ ಮೂರೆಳೆ ಬಂದ್ಬಿಡುತ್ತೆ. ಆರಾಮಾಗಿ ನಾವು ಈ ರೀತಿ ದಾರದ ಉಂಡೆಗೆ ಸುತ್ಕೋಬೇಕು. ನೋಡಿ, ಈ ರೀತಿ ನಿಧಾನಕ್ಕೆ ಸುತ್ಕೊತಾ ಹೋಗಬೇಕು. ನಮಗೆ ಸ್ಯಾರಿ ಕುಚ್ಚಿ ಡಿಸೈನ್ಸು ಎಷ್ಟು ಇರುತ್ತೆ ಅಂತ ನೋಡ್ಕೊಳ್ಳಿ. ನಿಮಗೆ ಯಾವ ಡಿಸೈನ್ಗೆ ಎಷ್ಟು ದಾರ ಬೇಕು ಅಂತ ಗೊತ್ತಿರುತ್ತೆ ಅಲ್ವಾ. ಸೊ ಈಸಿಯಾಗಿ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ದಾರನ ಸುತ್ಕೋಬಹುದು. ನೋಡಿ, ಈ ರೀತಿ ಲೂಸಾಗಿ ಸುತ್ಕೋಬೇಡಿ, ಮತ್ತೆ ಸಿಕ್ಬಿಡುತ್ತೆ. ಸೊ ಟೈಟಾಗಿ ನೋಡಿಕೊಂಡು ಸುತ್ಕೊಂಡೋಗಿ ನಿಧಾನಕ್ಕೆ. ನಮಗೆ ಆ ಟೈಮ್ ಕೂಡ ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ಆರಾಮಾಗಿ ಈಸಿಯಾಗಿ ನಾವು ಈ ರೀತಿ ಸುತ್ಕೋಬಹುದು. ನೋಡಿ, ಎರಡೆಳೆ ಮಧ್ಯ ಒಂದು ದಾರನ ಎಳ್ಕೊಂಡ್ರೆ ಇದಾಗುತ್ತೆ. ಅದೇ ರೀತಿ 2 ದಾರ ಇದರಲ್ಲಿ ಕೂಡ ನಾವು ಹಾರೆಳೆ ಡೈರೆಕ್ಟಾಗಿ ಮಾಡ್ಕೋಬಹುದು. ಅದರಲ್ಲಿ ಸ್ವಲ್ಪ ಸಿಕ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಒಂದೇ ದಾರದಲ್ಲಿ ಈ ರೀತಿ ಮೂರೆಳೆ ಮಾಡ್ಕೋಬೇಕು. ಮೂರೆಳೆ ಮಾಡಿಕೊಂಡು ಮತ್ತೆ ಇದೇ ರೀತಿ ಮತ್ತೆ ಮೂರೆಳೆ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇದನ್ನು ಟೋಟಲಾಗಿ ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ನಮಗೆ ಹಾರೆಳೆ ಸಿಗುತ್ತೆ. ಡೈರೆಕ್ಟಾಗಿ ನಾವು ಸ್ಯಾರಿ ಕುಚ್ಚುಗೆ ದಾರ ಬೇಕಾಗುತ್ತಲ್ವ, ಇದನ್ನ ಯೂಸ್ ಮಾಡ್ಕೋಬಹುದು. ಕೆಲವೊಂದು ಡಿಸೈನ್ಸ್ಗೆ ನಮಗೆ ಸ್ಯಾರಿ ಕುಚ್ಚು ಮಾಡುವಾಗ ಕೆಲವೊಂದು ತುಂಬಾ ಬ್ರೈಡಲ್ ಡಿಸೈನ್ಸ್ಗೆಲ್ಲ ನಮಗೆ ತಿಕ್ಕಾಗಿ ಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ದಾರ ಇರುತ್ತೆ ಅಲ್ವಾ, ನಾವು 7 ಎಳೆ ದಾರ ಕೂಡ ನಾವು ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ಸು. ನೋಡಿ, ರೆಗ್ಯುಲರ್ ಆಗಿ ನಾವು ಹಾರೆಳೆ ತಗೊಂತೀವಲ್ಲ, ಈಸಿಯಾಗಿ ಹೇಗೆ ಹಾರೆಳೆ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.